ನೊಂದ ಮಹಿಳೆಯರ ಹೆಣ್ಮಕ್ಕಳ ಶಾಪ ಇವತ್ತು ತಟ್ಟಿರುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ರೇಪಿಸ್ಟ್ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯನ್ನ ಪ್ರಕಟ ಮಾಡಲಾಗಿದೆ. ಸಂತ್ರಸ್ತೆಗೆ ಒಂದಿಷ್ಟು ಪರಿಹಾರವನ್ನ ಕೊಡೋಕು ಕೂಡ ಹೇಳಿದ್ದಾರೆ. ಅದು 11 ಲಕ್ಷ ಪರಿಹಾರವನ್ನ ನೀಡೋಕೆ ಸೂಚಿಸಲಾಗಿದೆ. ಇವತ್ತು ರೇಪಿಸ್ಟ್ ಪ್ರಜ್ವಲ್ ರೇವಣ್ಣ ಅವರ ತೀರ್ಪು ಬರಬೇಕಾಗಿದ್ದು, ಶಿಕ್ಷೆಯ ಪ್ರಮಾಣ ಪ್ರಕಟ ಬರಬೇಕಾಗಿತ್ತು. ಎಲ್ಲರೂ ಕೂಡ ಬೆಳಗ್ಗೆಯಿಂದ ಕಾತರದಿಂದ ಕಾಯ್ತಾ ಇದ್ರು. ಅದ ನಂತರ ಆಗಿರುವಂತ ಬೆಳವಣಿಗೆ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಂಬಿಕೆ ವಿಶ್ವಾಸ ದೃಢವಾಗಿ ನಿಂತುಕೊಳ್ಳೋಕೆ ಸಾಧ್ಯವಾಗಿದೆ. ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಈಗ ಪ್ರಕಟವಾಗಿದೆ. ಅಪರಾಧಿ ಪ್ರಜ್ವಲ್ ರೇವಣ್ಣಗೆ ಜೀವನ ಪರ್ಯಂತ ಈಗ ಜೈಲು ವಾಸವೇ ಗತಿ. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಜೀವಾವಧಿ ಶಿಕ್ಷೆ ಪ್ರಕಟವಾಗಿದೆ. ಎಷ್ಟೇ ಗೋಗರೆದ್ರೂ ಕೂಡ ಕಣ್ಣೀರಿಟ್ರೂ ಕೂಡ ಶಿಕ್ಷೆ ಮಾತ್ರ ತಪ್ಪಿಲ್ಲ. ಶಿಕ್ಷೆಯ ಜೊತೆಗೆ 10 ಲಕ್ಷ ರೂಪಾಯಿ ದಂಡವನ್ನ ಕೋರ್ಟ್ ವಿಧಿಸಿದೆ. ಸಂತ್ರಸ್ತೆಗೆ 11 ಲಕ್ಷ ರೂಪಾಯಿ ಪರಿಹಾರವನ್ನ ನೀಡುವಂತೆ ಆದೇಶವನ್ನ ಕೊಟ್ಟಿದೆ. ರೇಪಿಸ್ಟ್ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯನ್ನ ಈಗ ನೀಡಲಾಗಿದೆ. 14 ವರ್ಷ ಅಲ್ಲ. ಸಾಮಾನ್ಯವಾಗಿ ಜನರಿಗೆ ಏನು ಅಂತಂದ್ರೆ ಜೀವಾವಧಿ ಶಿಕ್ಷೆ ಅಂತಂದ್ರೆ 14 ವರ್ಷ ಅಂತ ತಲೆಯಲ್ಲಿರುತ್ತೆ. ಅದು ತಪ್ಪು ಕಲ್ಪನೆ. ಜೀವಾವಧಿ ಅಂತಂದ್ರೆ ಜೀವ ಇರುವವರೆಗೂ ಕೂಡ ಅವಧಿ ಏನಿರುತ್ತೆ ಅಲ್ಲಿಯವರೆಗೂ ಕೂಡ ಶಿಕ್ಷೆಯನ್ನ ಅನುಭವಿಸಬೇಕಾಗತ್ತೆ. ಇದು ಜೀವಾವಧಿ ಶಿಕ್ಷೆ. ತದನಂತರ ಏನಾಗುತ್ತೆ ಅಂತಂದ್ರೆ ಬಹುತೇಕವಾಗಿ ಆಗುವಂತ ಜೀವಾವಧಿ ಶಿಕ್ಷೆಗಳಲ್ಲಿ ಸನ್ನಡತೆಯ ಆಧಾರದ ಮೇಲೆ ಒಂದು 10-11 ವರ್ಷಗಳಾದ ಮೇಲೆ ಅಥವಾ 7-8 ವರ್ಷಗಳಾದ ನಂತರ ಕೊಡುವಂಥದ್ದಿದೆ ಬಹಳಷ್ಟು. ಐಪಿಸಿ ಸೆಕ್ಷನ್ 376 ಜೀವಾವಧಿ ಶಿಕ್ಷೆ 5 ಲಕ್ಷ ದಂಡ. ಐಪಿಸಿ ಸೆಕ್ಷನ್ 354A 3 ವರ್ಷ ಶಿಕ್ಷೆ 25,000 ದಂಡ. ಐಪಿಸಿ ಸೆಕ್ಷನ್ 354B 7 ವರ್ಷ ಶಿಕ್ಷೆ 50,000 ದಂಡ. ಐಪಿಸಿ ಸೆಕ್ಷನ್ 354C 3 ವರ್ಷ ಜೈಲು 25,000 ದಂಡ. ಐಪಿಸಿ ಸೆಕ್ಷನ್ 506 2 ವರ್ಷ ಜೈಲು 10,000 ದಂಡ. ಐಪಿಸಿ ಸೆಕ್ಷನ್ 201 3 ವರ್ಷ ಜೈಲು 25,000 ದಂಡ. ಐಪಿಸಿ ಸೆಕ್ಷನ್ 376 ಜೀವಾವಧಿ ಶಿಕ್ಷೆ 5 ಲಕ್ಷ ದಂಡ. ಸೊ 354A 3 ವರ್ಷ 25,000 ದಂಡ. ಸೊ ನಿಮಗೆ ಹಾಕಿರುವಂತಹ ಐಪಿಸಿ ಸೆಕ್ಷನ್ಗಳಿದೆಯಲ್ಲ ಪ್ರತಿಯೊಂದಕ್ಕೂ ಕೂಡ ಅದರದ್ದೇ ಆದಂಥ ಶಿಕ್ಷೆಯ ಪ್ರಮಾಣ ಇದೆ. ಇಲ್ಲಿ ಹಾಕಿರುವಂತಹ ಸೆಕ್ಷನ್ಗಳನ್ನು ನೋಡ್ತಾ ಇದ್ದಾಗ ಅದಕ್ಕೆ ದಂಡವೂ ಕೂಡ ಇರುತ್ತೆ. ಬರೀ ಶಿಕ್ಷೆ ಅಷ್ಟೇ ಅಲ್ಲ, ಅದೆಲ್ಲವೂ ಕೂಡ ಒಟ್ಟಾರೆಯಾಗಿ 10 ಲಕ್ಷ ದಂಡವನ್ನ ಹೇಳಿದ್ದಾರೆ. 11 ಲಕ್ಷ ಪರಿಹಾರವನ್ನ ನೀಡೋದಕ್ಕೆ ಹೇಳಿದ್ದಾರೆ. ರೇಪಿಸ್ಟ್ ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ಆಗಿದೆ. ಇಲ್ಲಿಯವರೆಗೂ ಕೂಡ ನಿನ್ನೆಯವರೆಗೂ ಕೂಡ ತೀರ್ಪನ್ನ ಕೊಡುವವರೆಗೂ ಕೂಡ ಆರೋಪಿ ಸ್ಥಾನದಲ್ಲಿದ್ದಂಥ ಪ್ರಜ್ವಲ್ ಅಪರಾಧಿ ಆದ ನಂತರ ರೇಪಿಸ್ಟ್ ಅಂತ ಕರೆಸ್ಕೊಂಡ್ರು. ಈಗ ಜೀವಾವಧಿ ಶಿಕ್ಷೆಯೂ ಕೂಡ ಪ್ರಕಟವಾಗಿದೆ. ಬೆಳಗ್ಗೆಯಿಂದಲೂ ಕೂಡ ಗೋಗರಿತಾ ಇದ್ರು ಕೋರ್ಟ್ನ ನ್ಯಾಯಾಧೀಶರ ಮುಂದೆ. ಕೇಳಿಕೊಂಡ್ರು, ಗಣ್ಣೀರಿಟ್ರು. ನಾನು ಆ ಕೆಲಸ ಮಾಡಿದ್ದೀನಿ, ನಾನು ಈ ಕೆಲಸ ಮಾಡಿದ್ದೀನಿ, ದಯವಿಟ್ಟು ನನಗೆ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಿ, ನೀವು ಕೊಟ್ಟಿರುವಂಥ ತೀರ್ಪನ್ನು ನಾನು ಸ್ವೀಕಾರ ಮಾಡ್ತೀನಿ, ಆದರೆ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡಿ ಅಂತ ಕೇಳಿಕೊಂಡ್ರು. ಅವರ ಪರ ವಕೀಲರು ಕೂಡ ನ್ಯಾಯಾಧೀಶರ ಮುಂದೆ ಗೋಗರೆದ್ರು. ಬಟ್ ಅದ್ಯಾವುದು ಕೂಡ ಲೆಕ್ಕಕ್ಕಿಟ್ಕೊಂಡಿಲ್ಲ ನ್ಯಾಯಾಧೀಶರು. ಜೀವಾವಧಿ ಶಿಕ್ಷೆ ಅತ್ಯಾಚಾರ ಪ್ರಕರಣದಲ್ಲಿ ಗರಿಷ್ಠವಾಗಿರುವಂಥ ಶಿಕ್ಷೆ ಜೀವಾವಧಿ ಶಿಕ್ಷೆಯನ್ನೇ ಪ್ರಕಟ ಮಾಡಿದ್ದಾರೆ. ಅದರ ಜೊತೆಗೆ ದಂಡವನ್ನ ಕೂಡ ವಿಧಿಸಿದ್ದಾರೆ. ಅದರ ಜೊತೆಗೆ ಸಂತ್ರಸ್ತೆಗೆ ಪರಿಹಾರವನ್ನ ಕೂಡ ಹೇಳಿದ್ದಾರೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಅವರು ಈ ತೀರ್ಪನ್ನ ನೀಡಿರೋದು. ರೇಪಿಸ್ಟ್ ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ಪ್ರಕಟವಾಗಿದೆ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಬಹಳ ಜನರಿಗೆ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇರುತ್ತೆ. ದೊಡ್ಡವರ ಮಕ್ಕಳು, ಸೊ ಇಂಥವರಿಗೆಲ್ಲ ಒಂದಿಷ್ಟು ಕರುಣೆಗಳನ್ನು ತೋರಿಸ್ಬಿಡ್ತಾರೆ. ಅವ್ರು ಮಾಡಿರುವಂತಹ ಯಾವುದೋ ಒಂದಿಷ್ಟು ಪ್ರಕರಣಗಳಲ್ಲಿ ಅವರಿಗೆ ಒಂದಿಷ್ಟು ವಿನಾಯಿತಿಯನ್ನು ಕೊಟ್ಬಿಡ್ತಾರೆ ಅಂಥೇಳಿ. ಬಟ್ ನ್ಯಾಯಾಲಯ ಯಾವ ರೀತಿಯಾಗಿ ಎಲ್ಲರನ್ನು ಸಮಾನವಾಗಿ ನೋಡುತ್ತೋ, ಎಲ್ಲರನ್ನು ಹೇಗೆ ಒಂದೇ ರೀತಿಯಲ್ಲಿ ನೋಡುತ್ತೋ, ಶಿಕ್ಷೆಯನ್ನು ಯಾವ ರೀತಿಯಾಗಿ ಕೊಡುತ್ತೋ, ಇದೊಂದು ಸೆಟ್ ರೆಡಿ ಆಯ್ತಾ ಅಂತ ಹೇಳಿ. ನೀವೇನೇ ಇರಿ, ನೀವು ಯಾವುದೇ ರೀತಿಯಾಗಿ ದುಡ್ಡಿರಲಿ ನಿಮ್ಮ ಹತ್ರ, ನೀವು ಎಷ್ಟೇ ಪ್ರಭಾವಿಗಳಾಗಿರಲಿ, ನೀವು ಮಾಡಿರುವಂಥ ತಪ್ಪಿಗೆ ಶಿಕ್ಷೆ ಇದ್ದೇ ಇದೆ ಅನ್ನುವಂಥದ್ದು ಮತ್ತೊಮ್ಮೆ ನಂಬಿಕೆ ವಿಶ್ವಾಸ ದೃಢವಾಗಿ ನಿಲ್ಲೋ ರೀತಿಯಲ್ಲಿ ಕೋರ್ಟ್ ಕೊಟ್ಟಿದೆ ಇವತ್ತು ತೀರ್ಪನ್ನು.
ಖಂಡಿತವಾಗಿಯೂ ಅರುಣ, ಯಾಕೆಂದ್ರೆ ಕಾನೂನಿನ ದೃಷ್ಟಿಯಲ್ಲಿ ಬಲಾಢ್ಯ ಮತ್ತು ಬಡವ ಇಬ್ಬರು ಕೂಡ ಒಂದೇ ಅನ್ನೋದು ಸ್ಪಷ್ಟವಾಗಿ ಈ ಆದೇಶದಿಂದ ಗೊತ್ತಾಗ್ತಾ ಇರುವಂಥದ್ದು. ಯಾಕೆಂದ್ರೆ ಈ ತನಿಖೆ ಪ್ರಾರಂಭವಾದ ದಿನದಿಂದನೂ ಕೂಡ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಬರ್ತಾನೆ ಇತ್ತು. ಈ ಪ್ರಕರಣದಲ್ಲಿ ಯಾವುದೇ ರೀತಿಯ ಸ್ಪಷ್ಟತೆಗಳಿಲ್ಲ. ಆ ಸ್ಪಷ್ಟತೆಗಳಿಲ್ಲದೆ ಇರುವಂಥ ತನಿಖೆಯನ್ನ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. SIT ಅಧಿಕಾರಿಗಳ ತನಿಖೆ ಅಷ್ಟು ಪ್ರಬಲವಾಗಿ ನಿಲ್ಲೋದಿಲ್ಲ. ಜೊತೆಗೆ ಅದಕ್ಕೆ ಪೂರಕವಾದ ಸಾಕ್ಷಿಗಳಿಲ್ಲ ಮತ್ತು FSLನ ರಿಪೋರ್ಟ್ಗಳಿಲ್ಲ. ಇದ್ಯಾವುದಕ್ಕೂ ಕೂಡ ಪೂರಕವಾದ ಸಾಕ್ಷಿಗಳನ್ನ ಒದಗಿಸಲಿಕ್ಕೆ SIT ಅಧಿಕಾರಿಗಳಿಗೆ ಸಫಲರಾಗೋದಿಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಆರೋಪಗಳನ್ನ ಕೂಡ ಮಾಡ್ತಾ ಬಂದ ಬಳಿಕ ಯಾವಾಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಯಿತು, ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಆ ವಿಡಿಯೋ ತುಣುಕಿನಲ್ಲಿ ಇರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದೇ ಆತನೇ ಪ್ರಜ್ವಲ್ ರೇವಣ್ಣನೇ ಸಂತ್ರಸ್ತ ಮಹಿಳೆಗೆ ಕಿರುಕುಳವನ್ನು ಕೊಟ್ಟು ವಿಡಿಯೋ ತುಣುಕನ್ನ ಮಾಡಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಅದು ವಿಡಿಯೋದ ಸ್ಯಾಂಪಲ್ಸ್ನ ಮೂಲಕ ಕನ್ಫರ್ಮೇಶನ್ ಅನ್ನ ಮಾಡ್ಕೊಳ್ತಾರೆ. ಅದಾದ ನಂತರ ಇನ್ನೊಂದು ಧ್ವನಿ ಪರೀಕ್ಷೆಯ ಮೂಲಕ, ಅಂದ್ರೆ ಆ ವಿಡಿಯೋ ರೆಕಾರ್ಡ್ ಮಾಡುವಂಥದ್ದು ಪ್ರಜ್ವಲ್ ರೇವಣ್ಣನೇ ಅನ್ನೋದ್ರ ಬಗ್ಗೆ ಕನ್ಫರ್ಮೇಶನ್ ಅನ್ನ ಮಾಡ್ಕೊಳ್ಳುವಂತ ಕೆಲಸಗಳನ್ನ SIT ಅಧಿಕಾರಿಗಳು ಮಾಡಿದ್ರು. ಅದಾದ ಬಳಿಕ ಕಳೆದ 7 ತಿಂಗಳ ಹಿಂದಷ್ಟೇ ಈ ಪ್ರಕರಣದ ಟ್ರಯಲ್ ಪ್ರಾರಂಭ ಆಯಿತು. ಟ್ರಯಲ್ ಪ್ರಾರಂಭವಾದ ಸಂದರ್ಭದಲ್ಲಿ ಈ ಪ್ರಕರಣದ ಟ್ರಯಲ್ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಜ್ವಲ್ ರೇವಣ್ಣ ಮಾಡಿದಂಥದ್ದು ಒಂದಷ್ಟು ಕೆಲಸಗಳಲ್ಲ, ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ರು. ಕೊನೆಯ ಹಂತಕ್ಕೆ ಬಂದು ಜಡ್ಜ್ ಅನ್ನು ಕೂಡ ನನಗೆ ಬದಲಾಯಿಸಿಕೊಡಿ ಅಂತ ಹೇಳಿ ಕೇಳುವಂತ ಪ್ರಯತ್ನಗಳು ಕೂಡ ಇದೇ ಕೋರ್ಟ್ನಲ್ಲಿ ನಡೀತು. ಅಂದ್ರೆ ಗಜಾನನ ಭಟ್ರ ಮುಂದೆ ಬರಬಾರ್ದು ಈ ಪ್ರಕರಣ, ಇದನ್ನ ನಾನು ಬೇರೆಯವರ ಏನು ಕೋರ್ಟ್ ಹಾಲ್ನಲ್ಲಿ ವಿಚಾರಣೆಗೆ ಕೈಗೆತ್ತಿಕೊಳ್ಳಿ ಅಂತೇಳಿ ಅದನ್ನು ಕೂಡ ಪ್ರಯತ್ನವನ್ನ ಮಾಡಿದ್ರು. ಆ ಪ್ರಯತ್ನಗಳು ಕೂಡ ಸಫಲ ಆಗಿ ಅನಿಸ್ಲಿಲ್ಲ. ಯಾಕೆಂದ್ರೆ ಪ್ರಜ್ವಲ್ ರೇವಣ್ಣಗೆ ಅಲ್ಲೂ ಕೂಡ ಹಿನ್ನಡೆ ಆಯಿತು. ಹಿನ್ನಡೆ ಆದ ಬಳಿಕ ನಿರಂತರವಾಗಿ ಪ್ರತಿವಾದ ಟ್ರಯಲ್ ಮತ್ತು 26 ಸಾಕ್ಷ್ಯಗಳು ಸಂತ್ರಸ್ತೆಯನ್ನೂ ಸೇರಿದಂತೆ ಸಂತ್ರಸ್ತೆಯ ಮಗನೂ ಸೇರಿದಂತೆ ಈ ಟ್ರಯಲ್ ಅನ್ನ ಪ್ರಾರಂಭವನ್ನ ಮಾಡಿ ನಿರಂತರವಾಗಿ ವಾದ ಪ್ರತಿವಾದವನ್ನು ಆಲಿಸಿ ನಿನ್ನೆಯಷ್ಟೇ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತೇಳಿ ಆದೇಶವನ್ನು ಮಾಡಲಾಗಿತ್ತು. ಇವತ್ತು ಈ ಪ್ರಕರಣದಲ್ಲಿ ಅಂದರೆ 376(2)K ಅಂತೇನು ಹೇಳಿದ್ರೆ ಪ್ರಭಾವಶಾಲಿ ವ್ಯಕ್ತಿ ಒಬ್ಬ ಸಂತ್ರಸ್ತ ಮಹಿಳೆಗೆ ಪದೇ ಅತ್ಯಾಚಾರವನ್ನು ಮಾಡುವಂಥ ಪ್ರಕರಣ ಏನಿದೆ ಅದಕ್ಕೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸ್ಬೋದು. ಗರಿಷ್ಠ ಶಿಕ್ಷೆ ಏನಿತ್ತು, ಗರಿಷ್ಠ ಶಿಕ್ಷೆಯನ್ನು ಈಗ ನ್ಯಾಯಾಲಯ ನೀಡಿರುವಂಥದ್ದು. ಅಂದರೆ 2 ಸೆಕ್ಷನ್ಗಳಿತ್ತು. ಆ 2 ಸೆಕ್ಷನ್ಗಳಲ್ಲಿ 376(2)K ಅಂತೇಳಿ ಆ ಸೆಕ್ಷನಲ್ಲಿ ಜೀವಾವಧಿ ಶಿಕ್ಷೆ ಮತ್ತು 5 ಲಕ್ಷ ದಂಡ. ಅದಾದ ನಂತರ 376(2)N ಅಂತೇಳಿ ಅದು ಕೂಡ ಅಂದರೆ ನಂಬಿಸಿ ಮೋಸ ಮಾಡಿ ಅತ್ಯಾಚಾರವನ್ನು ಮಾಡೋಂಥ ಪ್ರಕರಣ ಅದು. ಅದರಲ್ಲೂ ಕೂಡ ಜೀವಾವಧಿ ಶಿಕ್ಷೆ 5 ಲಕ್ಷ ದಂಡ. ಮತ್ತು ಇನ್ನುಳಿದಂಥ ಸೆಕ್ಷನ್ಗಳೇನಿತ್ತು ಅದರಲ್ಲಿ 25,000, 10,000 ಈ ರೀತಿಯಲ್ಲಿ 11 ಲಕ್ಷದಷ್ಟು ದಂಡವನ್ನು ವಿಧಿಸಿದ್ದಾರೆ. ಆ 11 ಲಕ್ಷ ದಂಡ ಏನಿತ್ತು 11 ಲಕ್ಷ ದಂಡವೂ ಕೂಡ ಸಂತ್ರಸ್ತ ಮಹಿಳೆಗೆ ಸಂಪೂರ್ಣವಾಗಿ ಸಲ್ಲಬೇಕು ಅಂತೇಳಿ ಪರಿಹಾರದ ರೂಪದಲ್ಲಿ ಈಗ ಆ ಸಂತ್ರಸ್ತ ಮಹಿಳೆಗೆ 11 ಲಕ್ಷ ಪರಿಹಾರವನ್ನು ಕೊಡಬೇಕು ಅಂತೇಳಿ ಈಗ ನ್ಯಾಯಾಲಯ ಆದೇಶವನ್ನು ಮಾಡಿರುವಂಥದ್ದು. ಅರುಣ್ ನೋಡಿ, ಸಾಮಾನ್ಯವಾಗಿ ಜನರಿಗೆ ಏನಿದೆ ಅಂತಂದ್ರೆ ಒಂದು ತಪ್ಪು ಕಲ್ಪನೆ ಇದೆ. ಜೀವಾವಧಿ ಅಂತಂದ್ರೆ ಒಂದು 14 ವರ್ಷ ಇರುತ್ತೆ, 20 ವರ್ಷದವರೆಗೂ ಕೂಡ ಇದಿರುತ್ತೆ, ಅದಾದ ನಂತರ ಅವರಿಗೆ ಅಂತ ಹೇಳಿ. ಸೊ ಈ ನಂಬಿಕೆ ಇದೆಯಲ್ಲ, ಇದೊಂದು ರೀತಿಯಾದಂಥ ತಪ್ಪು ಕಲ್ಪನೆ ಇದೆ. ಇದ್ರ ಬಗ್ಗೆ ಹೇಳುವಂಥದ್ದಾದ್ರೆ ಜೀವಾವಧಿ ಶಿಕ್ಷೆ ಅಂತಂದ್ರೆ ಜೀವನ ಇರುವವರೆಗೂ ಕೂಡ ಜೈಲಿನಲ್ಲೇ ಇರಬೇಕಾಗತ್ತೆ. ಜೀವನ ಪರ್ಯಂತ ಶಿಕ್ಷೆ ಅಂತೇಳಿ ಇದನ್ನು ಪರಿಗಣನೆಗೆ ತೆಗೆದುಕೊಳ್ಬೇಕು ಅವರನ್ನು. ಯಾಕೆಂದರೆ ಜೀವಾವಧಿ ಶಿಕ್ಷೆ ಅಂದರೆ ಎಲ್ಲರಿಗೂ ಒಂದು ಕಲ್ಪನೆ ಇರುವಂಥದ್ದು 14 ವರ್ಷ ಆದಮೇಲೆ ಆತನನ್ನು ಬಿಡುಗಡೆಯನ್ನು ಮಾಡ್ಬೋದು ಅಂತೇಳಿ. ಆ ರೀತಿಯ ಬಿಡುಗಡೆಗಳಾಗ್ತವೆ 14 ವರ್ಷ ಆದ ನಂತರ ಬೇರೆ ವಿಚಾರಗಳಲ್ಲಿ ಬಿಡುಗಡೆ ಆಗುವಂಥದ್ದು ಸನ್ನಡತೆ ಆಧಾರದ ಮೇಲೆ ರಾಜ್ಯ ಸರ್ಕಾರ ತೀರ್ಮಾನವನ್ನು ಕೈಗೊಳ್ಳುತ್ತೆ. ಸನ್ನಡತೆ ಆಧಾರದ ಮೇಲೆ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಜೀವಾವಧಿ ಶಿಕ್ಷೆಯನ್ನು ಜೀವನ ಪರ್ಯಂತ ಶಿಕ್ಷೆಯನ್ನು ಒಳಪಟ್ಟಿರ್ತಾನೆ ಅಂತ ಹೇಳಿದ ಸಂದರ್ಭದಲ್ಲಿ ಅವರನ್ನು ಕೊನೆಯ ಅಂದರೆ ಅವರ ಸಾಯೋ ತನಕನೂ ಕೂಡ ಜೈಲಿನಲ್ಲಿ ಇಟ್ಕೊಂಡು ಅವರ ಆರೋಗ್ಯದ ಲಾಲನೆ ಪಾಲನೆ ವಿಚಾರ ಇರ್ಬೋದು, ಇದೆಲ್ಲನೂ ಕೂಡ ಮಾಡಲಿಕ್ಕೆ ಸರ್ಕಾರಕ್ಕೆ ಆರ್ಥಿಕವಾಗಿ ಕೂಡ ಹೊರೆಯಾಗುತ್ತೆ. ಆ ಹಿನ್ನೆಲೆಯಲ್ಲಿ ಅಂಥ ಶಿಕ್ಷೆಯನ್ನು ಅನುಭವಿಸಿದವ್ರು ಇರ್ತಾರೆ, 18 ವರ್ಷ ಆಗಿರ್ಬೋದು, 20 ವರ್ಷ ಆಗಿರ್ಬೋದು, 25 ವರ್ಷ ಆಗಿರ್ಬೋದು, ಅಂಥವ್ರೇನಾದರೂ ಸನ್ನಡತೆ ಆಧಾರದ ಮೇಲೆ ರಾಜ್ಯ ಸರ್ಕಾರದವರು ತೀರ್ಮಾನವನ್ನು ಮಾಡಿ ಅವರನ್ನು ಬಿಡುಗಡೆಗೊಳಿಸ್ಬೋದು ಅಂತೇಳಿ ತೀರ್ಮಾನವನ್ನು ಮಾಡಿದರೆ ಆ ಸನ್ನಡತೆ ಆಧಾರದ ಮೇಲೆ ಅವರನ್ನು ಬಿಡುಗಡೆಯನ್ನು ಮಾಡ್ಬೋದು. ಅಂದರೆ 14 ವರ್ಷ ಪೀರಿಯಡ್ ಏನಿತ್ತು ಆ ಪೀರಿಯಡನ್ನು ಕ್ರಾಸ್ ಆದ ನಂತರ ರಾಜ್ಯ ಸರ್ಕಾರ ಆ ತೀರ್ಮಾನವನ್ನು ಕೈಗೊಳ್ಳಬೇಕಾದಂಥದ್ದು. ಈಗ ಪ್ರಜ್ವಲ್ ರೇವಣ್ಣಗೆ ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ತೀರ್ಮಾನವನ್ನು ಕೈಗೊಳ್ಳುತ್ತೆ ಗೊತ್ತಿಲ್ಲ. ಆದರೆ ಈಗಿರುವಂಥ ಪರಿಸ್ಥಿತಿಯಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೀವನ ಪರ್ಯಂತ ಜೈಲು ಶಿಕ್ಷೆ ಅಂದರೆ 2 ಸೆಕ್ಷನ್ಗಳಲ್ಲೂ ಕೂಡ ಜೀವನ ಪರ್ಯಂತ ಜೈಲು ಶಿಕ್ಷೆ ಅಂತ ಅನುಭವಿಸುವಂಥ ಅನಿವಾರ್ಯ ಪರಿಸ್ಥಿತಿ ಇದೆ. ಜೊತೆಗೆ ಇನ್ನೊಂದು ಪ್ರಮುಖವಾದ ಅಂಶ, ಇನ್ನೂ 2 ಪ್ರಕರಣಗಳು ಟ್ರಯಲ್ ನಡೀತಾ ಇದ್ದಾವೆ. ಜಿಲ್ಲಾ ಪಂಚಾಯತಿ ಸದಸ್ಯ ಅತ್ಯಾಚಾರ ಪ್ರಕರಣ ಈಗಷ್ಟೇ ವಿಚಾರಣೆ ಪ್ರಾರಂಭ ಆಗಿದೆ. ಆ ಸಂತ್ರಸ್ತೆಯ ಹೇಳಿಕೆಗಳನ್ನು ಕೂಡ ಓಪನ್ ಕೋರ್ಟ್ನಲ್ಲಿ ದಾಖಲನ್ನು ಮಾಡ್ಕೊಳ್ತಾ ಇದ್ದಾರೆ. ಅದಾದ ನಂತರ ಇನ್ನೊಂದು ಪ್ರಕರಣ ಇದೆ, ಅಂದರೆ ಹೊಳೆನರಸೀಪುರದ ಪ್ರಕರಣ
ಪ್ರಕರಣ ಏನಿತ್ತು ಅಂದರೆ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ವಿರುದ್ಧ ನಡೆದಂಥ ಲೈಂಗಿಕ ದೌರ್ಜನ್ಯ ಪ್ರಕರಣ, ಅಂದರೆ ಅವ್ರ ವಿರುದ್ಧ ದಾಖಲಾದಂಥ ಲೈಂಗಿಕ ದೌರ್ಜನ್ಯ ಪ್ರಕರಣ ಏನಿತ್ತು ಅದು ಕೂಡ ಅತ್ಯಾಚಾರ ಪ್ರಕರಣವಾಗಿ ಕನ್ವರ್ಟ್ ಆಗಿರುವಂಥದ್ದು. ಅದರಲ್ಲೂ ಕೂಡ ಇವತ್ತು ಟ್ರಯಲ್ ಪ್ರಾರಂಭ ಮಾಡಬೇಕು, ಚಾರ್ಜ್ ಫ್ರೇಮ್ ಮಾಡಬೇಕು ಅಂತೇಳೋ ಪ್ರಕ್ರಿಯೆಗಳು ನಡೀತಾ ಇದೆ. ಒಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣಗೆ ಅತ್ಯಾಚಾರದ ಸಂಕಷ್ಟ ಏನಿತ್ತು ಆ ಸಂಕಷ್ಟ ಸಾಕಷ್ಟು ದೊಡ್ಡ ಮಟ್ಟದಲ್ಲೇ ಸುಟ್ಕೊಂಡಿದೆ ಮತ್ತು ಗರಿಷ್ಠ ಶಿಕ್ಷೆಯನ್ನು ಈಗ ನ್ಯಾಯಾಲಯ ವಿಧಿಸಿ ತೀರ್ಪನ್ನು ಇಟ್ಟಿರುವಂಥದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಮುರಳಿ, ವಾಪಸ್ ನಿಮ್ಮ ಹತ್ರ ಬರ್ತೀನಿ. ಆಗಿರುವಂತ ಬೆಳವಣಿಗೆ, ಪ್ರಜ್ವಲ್ ರೇವಣ್ಣ ರೇಪಿಸ್ಟ್ ಅಂತ ಹೇಳಿದ್ದಾರೆ ಈಗ. ಸೊ ಜೀವಾವಧಿ ಶಿಕ್ಷೆಯನ್ನ ಕೊಟ್ಟಿದ್ದಾರೆ.